ಯೋಚನೆ ಮಾಡ್ತಾ ಇದ್ದಾನೆ ನಮ್ಮ ಶರತ್ತು. ನೋಡಿದ್ರೆ ಗೊತ್ತಾಗ್ತೈತೆ ಏನು ಯೋಚನೆ ಮಾಡ್ತಾ ಇದ್ದಾನೋ ಏನೋ. ಶರತ್ತು, ಏನಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ನೆಯಿಂದೆಲ್ಲ ನೋಡ್ತಾ ಇದ್ದೀನಿ, ಏನೋ ಒಂಥರ ನಿನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದೀಯಾ? ಬೇಜಾರಾಗಿದೆಯಾ? ನೆಟ್ಟಗೆ ಊಟ ತಿಂಡಿ ಅದೆಲ್ಲ ಸರಿಯಾಗಿ ಮಾಡ್ತಾ ಇಲ್ಲ. ಯಾಕಪ್ಪ? ಯಾಕೆ ನಾನು ಚೆನ್ನಾಗಿ ನೋಡ್ಕೊತಾ ಇಲ್ವಾ? ಏನಿಲ್ಲಮ್ಮ, ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದೀಯಾ ನೀನು. ನಿಜ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ನೀನೇ ಕಣಮ್ಮ, ನನ್ನ ದೇವತೆ ಕಣಮ್ಮ. ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ ಅಮ್ಮ. ನೀನೇ ಕಣಮ್ಮ, ನನಗೆ ಭಾಳ ಸಹಾಯ ಮಾಡಿದ್ಯಾ, ಚೆನ್ನಾಗಿ ನೋಡ್ಕೊತಾ ಇದೀಯಾ. ನಿನ್ನ ಯಾವತ್ತೂ ನಾನು ಆ ಥರ ಅನ್ನೋಕ್ಕಾಗುತ್ತಾ? ಅಂಬಲ್ಲಮ್ಮ, ಅನ್ನಲ್ಲ. ಮತ್ತು ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ, ಆದರೆ ಅದನ್ನು ನೀವು ಒಪ್ಕೊಳ್ತಿರೋ ಇಲ್ವೋ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಹೌದಾ? ಯಾಕೋ? ಏನು ಅದೇ ಏನಂತೇಳಿ ಬಾಯ್ಬಿಟ್ಟು ಹೇಳಿ, ಅದೇನು ಎತ್ತ ಅಂತೇಳಿ. ಮತ್ತು ನಾನು ನಾನು ಬೇಜಾರ ಮಾಡ್ಕೊಂಬಲತ್ತಾನೆ. ಇದೇನಪ್ಪ ಇವನು ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ನೀವು ಬೇಜಾರ ಮಾಡ್ಕೊಂಬಲತ್ತಾನೆ. ಖಂಡಿತ ಬೇಜಾರ ಮಾಡ್ಕೊಂಬಲ್ಲ ಕಣೋ. ಹೇಳ ಅದೇನಿದ್ರೂ ಬೇಜಾರ ಮಾಡ್ಕೊಂಬಲ್ಲ. ನೀನು ಏನು ಹೇಳಿದ್ರು ಬೇಜಾರಾಗಲ್ಲ ಕಣೋ. ನೀನು ಗಂಡು ಮಗ. ನನಗಿವತ್ತು ನೀನು ನಮ್ಮ ಮನೆ ವಾರಿಸ್ತಾರ ಇದ್ದಂಗೆ. ನೀನು ಗಂಡು ಮಗ. ನೀನು ಹೇಳೋದಿಲ್ಲ ಏನಿದ್ರು ನಾನು ನನ್ನ ಮನಸ್ಸಿಗೆ ತಗೊಳ್ತೀನಿ ಹೊರತು ನಾನು ಬೇಜಾರ ಮಾಡ್ಕೊಂಬೋದು ಅದೆಲ್ಲ ಏನಿಲ್ಲ ಕಣೋ. ಹೇಳ ಅದೇನಿದ್ರು. ಅಮ್ಮ, ಮತ್ತು ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಹೌದೇ? ಈ ವಿಷಯನ ನಾನು ಏನಪ್ಪ ಅಂತ ಅಂದ್ಕೊಂಡೆ. ಹೌದೇನು? ಇವಾಗ ಯಾವ ಹುಡುಗಿನೋ? ಯಾವ ಹುಡುಗಿ? ಏನು? ಎಲ್ಲಿ? ಅದು ಎಲ್ಲೇ ಹುಡುಗಿ? ಯಾವ ಹುಡುಗಿ? ಅಮ್ಮ, ಅದು ಯಾವ ಹುಡುಗಿ ಅಂತಂದರೆ ಮತ್ತು ಈ ಸುಗುಣ ಅಜ್ಜಿ ಇದ್ದಾರಲ್ಲ, ಅವರು ತಮ್ಮನ ಮಗಳು. ನೋಡಿದಿರಲ್ಲ, ಪ್ರವೀಣ ಇದ್ದಾರಲ್ಲ, ಋತು ಅಕ್ಕ ಇದ್ದಾರಲ್ಲ, ಋತು ಅಕ್ಕ ಅವರು ಮಗಳು. ಓ, ಅವಳೇನು? ಸರಿ ಸರಿ ಸರಿ, ಹಂಗಾದ್ರೆ ಬಿಡು. ನಮ್ಮ ರಿಲೇಟಿವ್ಸ್ ಏನೇನೆ, ಏನು ಹತ್ರದ ಸಂಬಂಧಿಕರೇನೆ, ಏನು ದೂರ ಏನಲ್ಲ, ಹತ್ರದಾರೇನೆ. ಹೋಗಿ ಕೇಳೋಣ ಬಿಡು. ಅದಕ್ಕೇನಂತೆ. ನಾನು ಅವಳು ತುಂಬ ಇಷ್ಟಪಟ್ಟಿದ್ದೀವಿ, ಅದಕ್ಕೇ ಅವ್ರ ಮನೆಗೆ ಹೋಗಿ ಕೇಳಬೇಕು ಅಂತ. ಅವಳು ಅವ್ರ ಅಮ್ಮನಿಗೆ ವಿಷಯ ಗೊತ್ತಾಗ್ಬಿಟ್ಟೈತೆ. ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಅವ್ರ ಅಮ್ಮನಿಗೆ ವಿಷಯ ಗೊತ್ತಾಗ್ಬಿಟ್ಟೈತೆ. ಅದಕ್ಕೇ ಅವಳು ಬಂದೊಂದು ಸತಿ ಕೇಳ್ರಿ ಅಂತ ಹೇಳಿದ್ಲು. ಫೋನನ್ನು ಮಾಡಿಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ನಾನು ಅವಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಮ್ಮ. ಅದಕ್ಕೋಸ್ಕರ ಹೋಗಿ ಕೇಳೋಣ ಅಂತ. ಕೇಳಿದ್ರೆ ಆಯ್ತು ಹೇಳು. ನಿಮ್ಮ ಅಪ್ಪ ಬರಲಿ, ಮಾತಾಡೋಕ್ಕಾಗುತ್ತೆ. ಮಾತಾಡಿ ಹೋಗಿ ಕೇಳ್ಕೊಂಬರೋಣ ಹೇಳು. ಹೇಳ್ಬಿಟ್ಟು ಹೋಗಿ ಕೇಳಿ ಏನು ಹೇಳ್ತಾರೆ ಕೇಳೋಣ. ಏನಂತೆ ಅಪ್ಪರಮ್ಮ ಏನು ಹೇಳಿದ್ರಂತೆ? ಇಷ್ಟ ಆಯ್ತು ಅಂತ ಕೊಡೋಕ್ಕೆ? ಎಲ್ಲ ಗೊತ್ತಿಲ್ಲ, ನನ್ನ ಬೇರೆ ಅವ್ರು ನೋಡಿಲ್ಲ, ಏನಿಲ್ಲ. ಕೊಡ್ತಾರೆ ಹೇಳು, ಒಬ್ಬನೇ ಮಗ ಬೇರೆ. ಕೊಡ್ತಾರೆ ಕಣಮ್ಮ, ನನಗೆ ಕೊಡ್ದಲ್ಲಿ ಇನ್ಯಾರಿಗೆ ಕೊಡ್ತಾರೆ? ಹೋಗಿ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಈಗ ಅವ್ರಿಗೆ ಯಾರೋ ಏನೋ ಯಾರ ಹತ್ರ ಮಾತಾಡ್ತಿದ್ಲು ಅಂತ ಸಿಟ್ಟು ಬಂದುಬಿಟ್ಟೈತೆ. ಅದಕ್ಕೇ ನಾವು ಹೋಗಿ ನಾವೆಲ್ಲ ಮಾತಾಡಿದ್ರೆ ಖಂಡಿತ ಕೊಡ್ತಾರೆ. ಏನು ಇರೋಣ ಒಬ್ಬ ಮಗ, ನಾನು ಕೊಡ್ದೆ ಏನಮ್ಮ ಮೇಲೆ ಇರ್ತಾರೆ. ನನಗೆ ಕೊಡೋಕ್ಕೇ ಅವರಿಗೆ ಭಾಳ ಇಷ್ಟನೇ ಇರುತ್ತೆ. ನಾವು ಹೋಗಿ ಕೇಳಿದ ತಕ್ಷಣ ಒಪ್ಕೊಬಿಡ್ತಾರೆ. ನಾವು ಕೇಳಿದ ತಕ್ಷಣ ಸರಿ ಆಯ್ತಪ್ಪ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ಒಬ್ಬನೇ ಮಗ, ಆಸ್ತಿ ಐತೆ ಅಂತ ಕೊಡ್ತಾರೆ. ಕೊಡ್ತಾರಮ್ಮ, ಖಂಡಿತ ಕೊಡ್ತಾರೆ. ಕೊಡ್ತಾರೆ. ನನ್ನಂಥವ್ನಿಗೆ ಏನು ಕೊಡಲ್ಲ ಅಂದರೆ? ಅಣ್ಣ, ನೀನು ಆ ಹುಡುಗಿನ ಏನಾದರೂ ಮಾಡಿ ಮದುವೆ ಆಗಲೇಬೇಕಣ್ಣ. ತುಂಬ ಚೆನ್ನಾಗಿದ್ದಾಳೆ ಹುಡುಗಿ. ನನಗೆ ಫೋಟೋ ತೋರಿಸ್ತಾ ಕಣಮ್ಮ ಅವನು. ಹೌದೇನು? ಸರಿ ಆಯ್ತು ಹೇಳು. ಹೋಗ್ಬಿಟ್ಟು ಹಂಗಾದ್ರೆ ಕೇಳಿ ಅವ್ರನ್ನ ಒಪ್ಸಿ ಮದುವೆ ಮಾಡ್ಕೊಂಡ್ರೆ ಆಯ್ತು. ಕೇಳೋಣ ಹೇಳಪ್ಪ. ಏನು ಅಪ್ಪ ಅಂತ ಮಾತಾಡಿ ನಾನು ನೀನು ಹೋಗೋಣ, ನೋಡ್ಕೊಂಬರೋಣ. ನಮ್ಮ ಅಣ್ಣನಿಗೆ ಆ ಹುಡುಗಿನೇ ತಂದ್ಕೋಬೇಕು. ತುಂಬ ಚೆನ್ನಾಗೈತೆ ಹುಡುಗಿ. ನಮ್ಮ ಅಣ್ಣ ಭಾಳ ಇಷ್ಟಪಡ್ತಾ ಇದ್ದಾನೆ. ನನಗೂ ವಿಷಯ ಗೊತ್ತಿರಲಿಲ್ಲ, ನಾನು ಕೇಳಿದೆ. ಯಾಕೋ ಅಣ್ಣ ಏನು ಎತ್ತ ಅಂತ ಕೇಳಿದಾಗ ಆಮೇಲೆ ವಿಷಯ ಗೊತ್ತಾಯಿತು. ಅವನು ತುಂಬ ಬೇಜಾರಲ್ಲಿದ್ದ. ಯಾಕೋ ಬೇಜಾರಲ್ಲಿದೆಯಾ ಅಂದರೆ ನಮ್ಮ ಹುಡುಗಿ ಫೋನ್ ಮಾಡಿಲ್ಲ ಅಂದ. ಅದಕ್ಕೆ ಯಾವ ಹುಡುಗಿ ಏನು ಎಲ್ಲ ಕೇಳಿದಕ್ಕೆ ಅವನೆಲ್ಲ ನನ್ನ ಹತ್ರ ಹೇಳ್ದ. ಅದಕ್ಕೇ ನನಗೆ ಭಾಳ ಒಂಥರ ಖುಷಿ ಆಗ್ಬಿಡ್ತು. ಒಳ್ಳೆ ಹುಡುಗಿನ ಇಷ್ಟಪಟ್ಬಿಟ್ಟವನೇ ನಮ್ಮ ಅಣ್ಣ ಅಂತ. ಸರಿ ಸರಿ ಆಯ್ತು ಹೇಳು. ಒಳ್ಳೆ ಹುಡುಗಿನೇನೆ, ಸಂಬಂಧದಾಗೇನೆ, ಏನು ತೀರಾ ದೂರ ಅಲ್ಲ, ಹತ್ರ ಸಂಬಂಧನೇ. ಹಂಗತ್ತ ಒಳ್ಳೇದೇ ಆಯ್ತು ಹೇಳು. ಅವು ಅತ್ತೆ ತಗೋ ಮಾತಾಡ್ತೀನಿ. ಅತ್ತೆ ಬಾರತ್ತೆ ಹೋಗೋಣ, ನಿನ್ನ ತಮ್ಮನ ಮಗಳು ನಿಂಗೆ ಕೇಳೋಣ ಅಂತೇಳಿ ನಾವು ಅತ್ತಿಗೂ ಹೇಳ್ತೀನಿ, ಕರ್ಕೊಂಡು ಹೋಗೋಣ. ಅಮ್ಮ, ಆ ಅಜ್ಜಿಗೆ ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಆ ಅಜ್ಜಿಗೆ ಹೇಳಕ್ಕೆ ಹೋದ್ರೆ ಏನಂತೈತೆ ಗೊತ್ತಾ? ಆ ಅಜ್ಜಿ ಅವ್ರಿಗೆ ಹೇಳುತ್ತೆ. ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಅವರು ಹಂಗೆ ಹಿಂಗೆ ಅಂತ ಇಲ್ಲದೆಲ್ಲ ಕಣ್ಣು ಹಾಕ್ಬಿಡ್ತಾರೆ. ಆಮೇಲೆ ಯಾಕೆ ಬೇಕು? ನಾವು ಅಜ್ಜಿಗೆ ಹೇಳಕ್ಕೆ ಹೋಗ್ಬೇಡ. ಅಜ್ಜಿ ಏನಿದ್ರು ನಮಗೇನು ಸಪೋರ್ಟ್ ಮಾಡಲ್ಲ. ಎಲ್ಲ ಏನು ಸಪೋರ್ಟ್ ಇದ್ರೂ ಎಲ್ಲ ಅವ್ರಿಗೇನೆ. ದೊಡ್ಡ ಮಗ ದೊಡ್ಡ ಸೊಸೆ ಅಂತೇಳಿ ಎಲ್ಲ ಅವ್ರಿಗೇನೆ.
ನಮ್ಮ ತಾತ ಆಗಿರ್ಬೋದು ಎಲ್ಲರೂ ಹಂಗೇನೆ. ನಮ್ಗೆ ಯಾರು ಸಪೋರ್ಟ್ ಮಾಡೋ ಅಂಥವ್ರು ಯಾರೂ ಇಲ್ಲ. ಅದಕ್ಕೆ ಅವ್ರ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ, ನಾವೇ ಹೋಗಿ ಕೇಳಿ ಮದುವೆ ಎಲ್ಲ ಸೆಟ್ ಆದಮೇಲೆ ಮದುವೆ ಕರಿಬೇಕು. ಅದು ಸರಿನೇ. ಅಂದರೆ ಏನಾನ ಹೇಳಿದ್ರೆ ಇವಾಗ ಬರೀ ಹೊಟ್ಟೆ ಕಿಚ್ಚಿನ ಜನ ಏನಾನ ಮಾಡಿ ಕೆಡಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಅದು ಸರಿನೇ, ಯಾರ ತಗೋ ಹೇಳೋದಲ್ಲ. ಸರಿ ಆಯ್ತು ಹೇಳಿ ಪಾಪ, ಯಾರ ತಗೋ ಹೇಳೋದು ಬೇಡ, ನಾವೇ ಹೋಗಿ ಕೇಳೋಣ. ನಮ್ಗೇನು ಕೊಡ್ತಾರೆ ಬಿಡು, ಏನು ಡೌಟೇ ಇಲ್ಲ. ಕೊಡ್ತಾರೆ ಅಂದರೆ ಅವ್ರ ಮೇಲೆ ಇದ್ದಾರೆ ಹೆಣ್ಣು ಕೊಡೋಕ್ಕೆ. ನನ್ನ ನೋಡಿ ಏನು ಬಿಟ್ಟರೆ ಅವರು ಕೊಡ್ತೀವಂತ ಒಪ್ಕೊಬಿಡ್ತಾರೆ. ಖಂಡಿತ ಅಣ್ಣ, ನೀನಿರೋ ಸ್ಟೈಲ್ಗೆನೆ ಅವ್ರು ಒಪ್ಕೊಬಿಡ್ತಾರೆ, ಒಪ್ಕೊಂತಾರೆ ಬಿಡೋಣ, ಖಂಡಿತ ಒಪ್ಕೊಂತಾರೆ. ನಿನ್ನಂಥವ್ನಿಗೆ ಹೆಣ್ಣು ಕೊಡಲ್ಲ ಅಂತಂದರೆ ಅವ್ರು ಎಂಥವ್ರಿಗೆ ಹೆಣ್ಣು ಕೊಡ್ತಾರೆ? ಖಂಡಿತ ಕೊಡ್ತಾರೆ. ಮೇಲೆ ಇರ್ತಾರೆ ಬಿಡು, ನಿನಗೆ ಕೊಡೋಕೆ ಅವರು ಏನಿಲ್ಲ. ಹಿಂಗೋ ಇವ್ರು ಬಂದ್ರಲ್ಲಪ್ಪ ಅಂತ ಬೇಗ ಮದುವೆ ಮಾಡ್ಕೊಳ್ರಿ ಅಂತ ಬೇಗ ಮದುವೆ ಮಾಡಿ ವರದಕ್ಷಿಣೆನೂ ಕೊಟ್ಟು ಮದುವೆ ಮಾಡ್ತಾರೆ. ಯಾಕಂದರೆ ಇವಾಗ ಹಂಗೈತೆ ಡಿಮ್ಯಾಂಡು ನಿನಗೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎಲ್ಲ ಹೇಳಿದ್ರಾಯ್ತು ಅಷ್ಟೇ. ನೀನು ಮೊನ್ನೆನೇ ಹೇಳಿದ್ರೆ ಪಾಪ ಹೋಗ್ಬೋದಾಗಿತ್ತು. ನೀನು ಇವತ್ತು ಹಂಗಂತ ಇದ್ದೀನಿ. ನಾನು ಯಾಕೋ ನನ್ನ ಮಗ ಏನೋ ಯೋಚನೆ ಮಾಡ್ತಾ ಇದ್ದಾನಲ್ಲ, ಏನೋಪ್ಪ ಅಂತ ಹಿಂಗೆ ನಾನು ಸ್ವಲ್ಪ ಯೋಚನೆ ಮಾಡಿ 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 ಕೇಳಿದ್ದು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಅವಳು ಫೋನ್ ಬೇರೆ ಮಾಡಿಲ್ವಲ್ಲ, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಕಣಮ್ಮ. ಅದಕ್ಕಾಗಿನ ನಾನು ಹೇಳಿದ್ದು. ಏನು ಮಾಡೋಣ? ಅಂದರೆ ಅವರು ಒಪ್ಕೊಂತಾರೆ ಬಿಡು. ನಾವು ಹೋಗೋದೇ ಇರೋದು. ನೀನೇನು ಅಂದ್ಕೊಂತೀಯೋ ಅಂತ ಅನ್ಕೊಂಡೆ. ಏನಿಲ್ಲಪ್ಪ, ನನ್ನ ಮಗ ಹೆಂಗೆ ಹೇಳ್ತಾನೆ ಹಂಗೆ. ನನ್ನ ಮಗ ಗಂಡು ಮಗ. ನನ್ನ ಮಗ ಹೇಳ್ದಂಗೆ ನಾನು ಕೇಳ್ತೀನಿ. ನನಗೆ ನನ್ನ ಗಂಡು ಮಗ ಮುಖ್ಯ, ನೀನೇ ಮುಖ್ಯ ಕಣಪ್ಪ. ನಮ್ಮ ಅಮ್ಮಗಂತೂ ನಮ್ಮ ಅಣ್ಣನ ಮೇಲೆ ಅದೇನು ಆಸೆನೋ ಏನೋ. ಗಂಡು ಮಗ ಗಂಡು ಮಗ ಗಂಡು ಹುಡುಗ ಅಂತ ಇರುತ್ತೆ. ಮತ್ತೆ ಅವನು ಗಂಡು ಮಗ ಕಣಮ್ಮ. ನೀನು ನಿನ್ನ ತಂಗಿ ಯಾವತ್ತಿದ್ರೂ ಬೇರೆ ಮನೆಗೆ ಹೋಗೋದೇನಿ. ಅದಕ್ಕೆ ಅವ್ನು ಗಂಡು ಮಗ ಈ ಮನೆ ಮಾರಿಸ್ತಾರ ನಮ್ಮನ್ನು ನೋಡ್ಕಮ್ಮ ಅಂತಾನೆ ಮುಂದಾಗಿ. ಅದಕ್ಕೆ ಮತ್ತೆ ಅವನು ಹೇಳ್ದಂಗೆ ಅವ್ನು ಹೆಂಗೆ ಹೇಳ್ತಾನೆ ಹಂಗೆ ನಾವು ಕೇಳೋದು. ನಾವು ಯಾವತ್ತೂ ಯಾವತ್ತೂ ವಿರುದ್ಧ ಮಾಡಿಲ್ಲ. ಅವ್ನು ಹೆಂಗೆ ಹೇಳ್ತಾನೆ ಹಂಗೆ, ಅವನು ಏನಾನ ಹೇಳಿ ಅವನು ಹೇಳ್ದಂಗೆ ನಾವು ಕೇಳೋದು. ಸರಿ ಆಯ್ತು ಹೇಳಪ್ಪ, ಹೋಗೋಣ. ಹೋಗಿ ಕೇಳೋಕ್ಕಾಗುತ್ತೆ, ಅದೇನಂತಾರಂತ ಗೊತ್ತಾಗುತ್ತೆ. ಹೋಗಿ ಕೇಳಿದ್ರೆ ತಾನೇ ಗೊತ್ತಾಗೋದು, ಇಲ್ಲ ಅಂದರೆ ಗೊತ್ತಾಗಲ್ಲ. ಸರಿ ಆಯ್ತು ಹೇಳ್ಬಿಡಿ, ಇವಾಗ ಹೋಗೋಣ. ರೆಡಿಯಾಗು. ರೆಡಿಯಾಗಿ ಹೋಗಿ ಕೇಳೋಣ ಅತ್ಲಾಗ. ಸರಿ ಆಯ್ತಮ್ಮ, ಹಂಗೆ ಮಾಡೋಣ. ಮತ್ತು ಯಾಕೆ ಬೇಕು ಅವರೆಲ್ಲಾದರೂ ಬೇರೆ ಕಡೆ ಕೊಡೋದು? ಅವೆಲ್ಲ ಸಮಸ್ಯೆಕಿನ್ನ ಸುಮ್ಮನೆ ನಾವು ಸುಮ್ಮನೆ ಕರ್ಕೊಂಬಂದು ಮದುವೆ ಮಾಡ್ಕೊಬಿಡೋದು ಒಳ್ಳೆಯದು. ನಾವೇ ಬೇಕಾದರೆ ಖರ್ಚಿಗೆಲ್ಲ ಕೊಡ್ತೀವಿ ಅಂತನ್ನು. ಏನನ್ನ ಅವ್ರು ಕೇಳಿದ್ರೆ ನಾವು ನಮ್ಮ ಹತ್ರ ಖರ್ಚಿಗೆ ದುಡ್ಡಿಲ್ಲ, ನಮಗೆ ಮದುವೆ ಮಾಡೋಕ್ಕೆ ದುಡ್ಡಿಲ್ಲ, ನಾವು ಮದುವೆ ಮಾಡಲ್ಲ, ಹಂಗೆ ಹಿಂಗೆ ಅಂತ ಎಷ್ಟೊಂದು ನೆಪ ಹೇಳ್ತಿರ್ತಾರೆ. ಅದಕ್ಕೆ ಅಂಥ ಜನಗಳೆಲ್ಲ ಮುಂದೆ ಚೆನ್ನಾಗಿರೋದು ನೋಡ್ಕೋಬೇಕು. ಚೆನ್ನಾಗಿದ್ದು ಎಲ್ಲರ ಹತ್ರ ಚೆನ್ನಾಗೇ ಇರೋದು ನೋಡಬೇಕು. ಈಗ ಇವರು ಪ್ರೀತಿ ದೊಡ್ಡಮ್ಮ ಭಾಳ ನಮ್ಮ ಮೇಲೆ ಕೇಳಿ ಬಯಸ್ತಾ ಇದ್ದಾರೆ. ಅವ್ರ ಎದುರಿಗೆ ನಾನು ಒಳ್ಳೆ ಹುಡುಗಿನ ಮದುವೆ ಆಗಿ ಅವ್ರಿಗೆ ತೋರಿಸ್ಬೇಕು. ನಾವು ಪ್ರೀತಿ ಕೊಟ್ಟರೆ ಅವರು ಪ್ರೀತಿ ಕೊಡ್ತಾರೆ ಬಿಡಮ್ಮ. ಒಳ್ಳೆ ಹುಡುಗಿ ನನ್ನಂತೂ ಚೆನ್ನಾಗಿ ನೋಡ್ಕೊಂತಾಳೆ. ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟೈತೆ. ನಾನು ಮದುವೆ ಅಂತ ಅಂದರೆ ಆ ಹುಡುಗಿನೇ ಮದುವೆ ಆಗೋದು. ಕೇಳೋಣ ಹೇಳಮ್ಮ ಹೋಗಿ. ನನ್ನ ಮಗ ಋತು ಮನೆಗೆ ಹೋಗಿ ಹೆಣ್ಣು ಕೇಳೋಣ ಅಂತ ಹೇಳ್ತಾ ಇದ್ದಾನೆ. ಹೋಗ್ತೀನಿ, ಹೋಗಿ ಕೇಳೋಕ್ಕಾಗುತ್ತೆ. ಈಗ ಹತ್ರ ಸಂಬಂಧನೇ, ಇಬ್ಬರು ಇಷ್ಟಪಟ್ಟವ್ರೆ. ಹತ್ರ ಸಂಬಂಧ ಆಗಿರೋದ್ರಿಂದ ಸುಮ್ಮನೆ ನಾವು ಹೋಗಿ ಕೇಳಿಬಿಟ್ಟು ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದು. ನಮಗೇನೋ ಮೇಲೆ ಇದ್ದಾರೆ ಕೊಡಾಕ್ ಬಿಡಿ. ನಾವು ಕೇಳಿದ ತಕ್ಷಣ ಕೊಡ್ತಾರೆ, ಒಪ್ಕೊಬಿಡ್ತಾರೆ. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.